ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಈ ಯೋಜನೆ ಹೆಸರನ್ನು VBG ರಾಮ್ಜಿ ಅಂತ ಚೇಂಜ್ ಮಾಡಲಾಗಿದೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ. ಗಾಂಧಿ ಹೆಸರು ತೆಗೆದು ರಾಮನ ಹೆಸರು ತಂದರು. ಇವರು ಗಾಂಧಿ ವಿರೋಧಿಗಳು. ಹಾಗಂತ ನಾವು ರಾಮನ ವಿರೋಧಿಗಳಲ್ಲ, ರಾಮ ನಮ್ಮ ಹೃದಯದಲ್ಲಿದ್ದಾನೆ. ಕಾಂಗ್ರೆಸ್ ನಾಯಕರುಗಳ ಹೇಳಿಕೆ. ಅಶ್ವಿನ್ ಗೌಡ್ರು ಇದ್ದಾರೆ ಇಲ್ಲಿ, ಜಾತ್ಯತೀತ ಜನತಾದಳದಿಂದ. ಎಸ್ ಅಶ್ವಿನ್ ಗೌಡ್ರೆ, ಸರಿ, ಏನು ಅವಶ್ಯಕತೆ ಇದೆ ರೀ? ಒಂದು ಯೋಜನೆ ಕಾಲಕ್ಕೆ ತಕ್ಕಂಗೆ, ಅವಶ್ಯಕತೆಗೆ ತಕ್ಕಂಗೆ ಪರಿವರ್ತನೆಗೊಳ್ಳಬೇಕು, ರೂಪಾಂತರಗೊಳ್ಳಬೇಕು. ಅದು ಆ ಬದಲಾವಣೆ ಆಗಿದೆ. ಅದರಲ್ಲಿ 40% ರಾಜ್ಯ ಸರ್ಕಾರಗಳು ಕೊಡೋ ವಿಷಯದ ಬಗ್ಗೆ ನನಗೂ ಪ್ರಶ್ನೆಗಳಿದ್ದಾವೆ. ಯಾಕೆ ಇಟ್ಟು ದಿವಸ ದುಡ್ಡಿತ್ತು ಈಗಿಲ್ವಾ ಅಂತ. ಇದೆಲ್ಲೋ ಒಂದು ಕಡೆ ಫೌಂಡೇಶನ್ ಸ್ಟೋನ್ನ ಕಾಂಗ್ರೆಸ್ ಅವರೇ ಹಾಕೊಟ್ಟಂಗಿದೆ ಸರ್. ಯಾವಾಗಲೂ ಈಗ ಹಿಂದೆಯಿಂದ ನೋಡಿದ್ರು 1986ರಲ್ಲಿ ಜವಾಹರ್ ಅಂತ ಇಟ್ಟು ನವೋದಯ ಮಾಡಿದ್ರು. ಅದಾದಮೇಲೆ ಕಾಂಗ್ರೆಸ್ಸೇ ಥರ ಪ್ರಧಾನಮಂತ್ರಿ ಆಗಿದ್ದರು ಮೊರಾರ್ಜಿ ದೇಸಾಯಿ ಅವರ ಹೆಸರನ್ನ ದೇವೇಗೌಡರು ಅಧಿಕಾರದಲ್ಲಿದ್ದಾಗ ಅವರ ಹಿಂದುಳಿದ ವರ್ಗಕ್ಕೆ ಆಗಲಿ ಅಂತೇಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆನ ಅದನ್ನು ಚೇಂಜ್ ಮಾಡ್ತಾ ಬಂದರು. ನಮ್ಮ ಇದರಲ್ಲಿ ಕ್ಯಾಂಟೀನ್, ಅಮ್ಮ ಕ್ಯಾಂಟೀನ್ ಅಂದಾಗ ಇಲ್ಲಿ ನಮ್ಮ ಕ್ಯಾಂಟೀನ್ ಅಂತ ಆರಂಭದಲ್ಲಿಟ್ಟು ಇನ್ನೇನು ಟೇಪ್ ಕಟ್ ಮಾಡಬೇಕು ಅವಾಗ ಇಂದಿರಾ ಕ್ಯಾಂಟೀನ್ ಮಾಡಿದ್ರು. ರಾಜೀವ್ ಗಾಂಧಿ ಹೆಸರನ್ನ, ಪಂಡಿತ್ ದೀನ್ ದಯಾಳ್, ಸಂಜಯ್ ಗಾಂಧಿ ಹೆಸರನ್ನು ಚೇಂಜ್ ಮಾಡಿದ್ರೆ ಇದು ಪೊಲಿಟಿಕಲ್ ಆಗ್ತಿತ್ರಿ. ದೀನ್ ದಯಾಳ್, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಹೆಸರನ್ನು ಚೇಂಜ್ ಮಾಡಿರೋದು ಯಾಕೆ ಅಂತ ಪ್ರಶ್ನೆ ಇರೋದು. ಸರ್ ಹಂಗೆ ತಗೊಂಡ್ರೆ ಈಗ ನಿರ್ಮಲ್ ಭಾರತ್ ಅಂತ ಇತ್ತು, ಅದನ್ನ ಸ್ವಚ್ಛ ಭಾರತ್ ಅಂತ ಮಾಡಿ ಗಾಂಧೀಜಿ ಅವರ ಒಂದು ಚಶ್ಮನ ಇಟ್ಟರು. ಅಲ್ಲಿ ಗಾಂಧೀಜಿಯವ್ರನ್ನ ಎಲ್ಲೋ ಅಲ್ಲಿ ಗಾಂಧೀಜಿನೇ ಮುನ್ನೆಲೆಗೆ ತಗೊಂಡು ಬಂದರು. ಇದನ್ನು ಇರುತ್ತೆ ಪೊಲಿಟಿಕಲ್ ಎಂದಾಗ ಸರ್. ನಮಗೂ ಗೊತ್ತು, ನಿಮಗೂ ಗೊತ್ತಿದೆ. ಇವತ್ತು ನಾನು ನನ್ನ ನಾಗರಾಜ್ ಸರ್ನ ಕೇಳೋಣ ಅಂತಿದ್ದೆ. ಸರ್ ಕಳೆದ ಒಂದು ವಾರದಿಂದ ಬೆಳಗಾವಿ ಅಧಿವೇಶನದಲ್ಲಿ ಅಂಥ ಒಂದು ಕರ್ನಾಟಕಕ್ಕೆ ಏನು ಮಾಡ್ತಿದ್ದೀರಾ ಅಂತ. ಬಟ್ ಇವಾಗ ಅವ್ರಿಗೆ ಒಂದು ನೀವು ಹೇಳ್ದಾಗೆ ಅವ್ರಿಗೊಂದು ಪಾಯಿಂಟ್ ಇತ್ತು, ಏಕೆ ಚೇಂಜ್ ಮಾಡೋದಿತ್ತು. ನಾನು ಹೇಳ್ದಂಗೆ ಕಾಂಗ್ರೆಸ್ ಅವ್ರ ಫೌಂಡೇಶನ್ ಇದ್ದು ಅವ್ರು ಕಲ್ಸ್ಕೊಟ್ರು, ನೆಕ್ಸ್ಟ್ ಬರೋರು ಮಾಡ್ತಾ ಹೋಗ್ತಿದ್ದಾರೆ. ಮಹಾತ್ಮ ಗಾಂಧಿ ಹೆಸರು ಬದಲಾವಣೆಗೆ JDS ನ ಬೆಂಬಲ ಉಂಟಾ? ತಪ್ಪು ಸರ್. ನೋಡಿ, ಮಹಾತ್ಮ ಗಾಂಧಿ ಅವರು ಹೇ ರಾಮ್ ಅಂತಾನೆ ಹೇಳಿದವರು. ಅದ್ರಲ್ಲಿ ರಾಮರಾಜ್ಯ ಕನ್ಸ್ಕೊಂಡವ್ರೆ ಮಹಾತ್ಮ ಗಾಂಧೀಜಿ ಅವರು. ತಪ್ಪೇನಿದೆ ಸರ್? 2014ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನು ಮಾಡಿದ್ರೆ ಆಯ್ತಪ್ಪ, ಐಡಿಯಾಲಜಿ ಪ್ರಕಾರ ಚೇಂಜ್ ಮಾಡ್ಕೊಂಡು ಬಿಡ್ರಿ ಅಂತ. ಸರ್ ಇವಾಗ ಈಗ 11 ವರ್ಷಗಳ ನಂತರ ಅದು ಯಾವ ಜ್ಞಾನೋದಯವಾಯಿತು ಅಂತ ನನ್ನ ಪ್ರಶ್ನೆ. ಜ್ಞಾನೋದಯದ್ದು ವಿಚಾರ ಅಲ್ಲ ಸರ್, ದೇಶ ಬದಲಾಗ್ತಿದೆ ಸರ್. ದೇಶ ಬದಲಾಗೋ ಜೊತೆ ಟೆಕ್ನಾಲಜಿನೂ ಕೂಡ ಬದಲಾಗ್ತಿದೆ. ದೇಶ ಬದಲಾಗುತ್ತೆ. ನಾನು ಈಗ ಹೇಳ್ತೀನಿ, ನಿರ್ಮಲ ಭಾರತ್ ಅಂತ ಇರೋದನ್ನ UPI ಇಟ್ಟಿದಂತವ್ರು ಸ್ವಚ್ಛ ಭಾರತ್ ಅಂತ ಹೇಳಿ ಗಾಂಧೀಜಿ ಅವರು, ನಮ್ಮ ದೇವೇಗೌಡರು ಇಟ್ಟಿದ್ದಂತ ಮೊರಾರ್ಜಿ ದೇಸಾಯಿನ ತಗೊಂಡು ಚೇಂಜ್ ಮಾಡಿದಾಗ ಎಲ್ರಿಗೂ ಅವ್ರವ್ರಿಗೆ ಬೇಜಾರು ಇದ್ದೇ ಇರುತ್ತೆ ಸರ್. ಅಧಿಕಾರದಲ್ಲಿರೋರು ಒಳ್ಳೇದು ಬಯಸ್ತಿರ್ತಾರೆ. ನಾಗರಾಜ್ ಯಾದವ್, ಒಂದೊಂದ್ಸಲ ಈ ನರೇಂದ್ರ ಮೋದಿ ಅವ್ರ ಮಾತು ಕೇಳ್ತಾ ಇದ್ರು ನಮಗೆ ಆಶ್ಚರ್ಯ ಆಗ್ತಿತ್ರಿ. ನಿಮ್ಗಿಂತ ಜಾಸ್ತಿ ಗಾಂಧಿ ಹೆಸರು ತಗೋತಿದ್ರು ಅವರು. ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲು, ಸುಭಾಷ್ ಬಾಬು, ಹೌದು, ನಿಮ್ಗಿಂತ ಜಾಸ್ತಿ ಹೆಸರು ತಗೋತಿದ್ರು ಅವರು. ಅವ್ರ ಬಾಯಲ್ಲಿ ನಾವು ಹೆಡ್ಗೆವಾರು, ಗೋಳ್ವಾಲ್ಕರ್ ಹೆಸರು ಕೇಳೇ ಇಲ್ಲ. ಹೌದು, ಮಾತೆತ್ತಿದ್ರೆ ಗಾಂಧಿ, ಸುಭಾಷ್ ಚಂದ್ರ ಬೋಸು ಹೆಸರುಗಳು ಬರ್ತಾ ಇದ್ವು. ಫೌಂಡೇಶನ್ ಹಾಕೊಟ್ಟಿದ್ದು ಅದನ್ನು ಕೇಳ್ಬಿಡಿ ನಾಗರಾಜ್ ಸರ್ಗೆ. ಇಲ್ಲ, ನಾನು ಅಜಿತ್ ಸರ್ ಅವರು ನೋಡಿ ಗಾಂಧೀಜಿ ಅವ್ರ ಹೆಸರನ್ನ ಬರೀ ಕಾಂಗ್ರೆಸ್ ಅವರು ಹೇಳ್ಬೇಕಂತೇನಿಲ್ಲ, ಯಾರು ಬೇಕಾದರೂ ಹೇಳಿ, ಬೇಡ ಅಂದ್ರಿ. ಯಾಕಂದ್ರೆ ದೇಶಭಕ್ತರೆಲ್ಲ ಕೂಡ ಮಹಾತ್ಮ ಗಾಂಧಿ ಗೌರವ ಕೊಡಬೇಕು, ನಾವೇನು ಹೇಳೋದಿಲ್ಲ. ಆದರೆ ವಿಚಾರ ಬಂದಿರೋದು ಈಗ ಬದಲಾವಣೆ ಮಾಡಲಿಕ್ಕೆ ಟೆಕ್ನಿಕಲ್ ರೀಸನ್ಗಳನ್ನು ಹೇಳ್ತೀನಿ ಕೇಳಿ. ಅವರು ಮೊದಲು ಇಷ್ಟು ದಿನ ನೀವು ಒಂದು ಪಾಯಿಂಟ್ ಕೇಳಿದ್ರೆ ಅಶ್ವಿನಿಗೆ, ಯಾಕೆ ಇಷ್ಟು ದಿನ 100% ಕೊಡ್ತಾ ಈಗ 60% ಕೊಡ್ತಾ ಇದ್ರಿ ಅಂತಂದ್ರೆ ಅವರು ದಿವಾಳಿ ಆಗಿದ್ದಾರೆ ಅಂತ ಮೊದಲು ಒಪ್ಕೊಳ್ಳಿ ಕೇಳಿ. ಅವತ್ತು ಅವರು 2014 ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 57 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಇತ್ತು ಈ ದೇಶದ ಮೇಲೆ. ಇವತ್ತು ಅವ್ರು ತಗೊಂಡೋಗಿರ್ತಂದ್ರೆ 200 ಲಕ್ಷ ಕೋಟಿಗಳಷ್ಟು ಸಾಲ ಮಾಡಿದಾರಲ್ಲ. ದೇ ಹ್ಯಾವ್ ನೋ ಮನಿ ವಿತ್ ದೆಮ್. ಆಸ್ಕ್ ದೆಮ್ ಟು ಅಕ್ಸೆಪ್ಟ್ ದ ಟ್ರೂತ್ ಆಫ್ ದಿಸ್ ಮ್ಯಾಟರ್ ಅಂತ ಮಾತು ಹೇಳ್ತೀನಿ. ಇವರು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿ ಅದು ಶ್ರೀರಾಮನ ಹೆಸರನ್ನ ತಗೊಬಂದು ಏನಾದರೂ ಒಂದು ಪೋಲರೈಸೇಷನ್ ಮಾಡಬೇಕಂದ್ರೆ ಹೊರತು ಆ ಕಾರಣಕ್ಕೋಸ್ಕರ ಮಾಡಿದರೆ ಹೊರತು ಅವರು ಸತ್ಯಾಂಶವನ್ನು ಮರೆಮಾಚ್ತಾ ಇದ್ದಾರೆ. ಯುವಕರಿಗೆ ಇವತ್ತಿನ ಅವ್ರಿಗೆ ಪರಿಹಾರ ಕೊಡೋದೇ ಆದ್ರೆ ಲೆಟ್ ದೆಮ್ ಬ್ರಿಂಗ್ ದ ರಿಫಾರ್ಮ್ ಸೈಂಟಿಫಿಕಲಿ. ನಾಗರಾಜ್ ಯಾದವ್, ಮೋಹನ್ ವಿಶ್ವ ಅವರಿಗೆ ಅದನ್ನ ಹೇಳೋದಕ್ಕೆ ಬರಲಿಲ್ಲ. ರಾಮನ ಹೆಸರು ತರಬೇಕು ಅಂತ ಮಾಡಿದ್ದಲ್ಲ ಅದು. ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಶಾರ್ಟ್ ಫಾರ್ಮ್ ತೆಗೆದ್ರೆ RAM ಅಂತ ಆಗುತ್ತೆ ಅಂತಾರವರು. ಇಲ್ಲ, ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಇರ್ಬೋದು. ಆತರ ನೋಡಿ, ಇವರೆಲ್ಲ ಅತಿ ಬುದ್ಧಿವಂತ.
ನೋಡ್ರಿ ನೀವು ಟೆಕ್ನಿಕಲಿ ಏನೇ ಇಟ್ಕೊಳ್ಳಿ ನೀವು, ಆದರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಬದಲಾವಣೆ ಮಾಡೋದು ಎಷ್ಟು ಸೂಕ್ತ ಅಂತೇಳಿ ಆತ್ಮಸಾಕ್ಷಿಯಿಂದ ಮಾತಾಡ್ಲಿಕ್ಕೆ ಕೇಳಿ. ಈ ದೇಶದ ನಾಗರಿಕನಾಗಿ, ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ದೇಶಭಕ್ತನಾಗಿ ಮಹಾತ್ಮ ಗಾಂಧಿಗೆ ಅವಮಾನ ಮಾಡ್ತಕ್ಕಂಥದ್ದು ಏನ್ರಿ? ಬೇರೆ ಯಾವುದೋ ಪ್ರೋಗ್ರಾಮ್ಗೆ ಏನಾದ್ರು ಇಟ್ಕೊಳ್ಳಿಕ್ಕೆ ಹೇಳಿ, ಹೊಸ ಒಂದು ಯೋಜನೆ ತರಲಿಕ್ಕೆ ಹೇಳಿ, ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಇಟ್ಕೊಳ್ಳಿಕ್ಕೆ ಹೇಳಿ, ಯಾರು ಬೇಡ ಅಂತಾರೆ? ಹೆಸರು ಬದಲಾಯಿಸಿದ್ದಕ್ಕೆ ಮೋಹನ್ ವಿಶ್ವ ಅವರ ಹತ್ರ ಯಾವುದೇ ಸಮರ್ಥನೆಗಳಿಲ್ಲ. ಇವ್ರು ಯಾಕ್ರಿ 60% 40 ಅದು ಮಾತು ಅಲ್ಲ, ಹೇಗೆ ಹೇಳ್ತಿದ್ದೀರಾ? ಯಾವುದೇ ಏನ್ ಸಮರ್ಥನೆ ಇಲ್ಲ. ಸಮರ್ಥನೆ? ಅದೊಂದು ಜೊತೆಗೆ ಅವರು ಅಜಿತ್, ಒಂದ್ ನಿಮಿಷ. ನಾಗರಾಜ್ ಒಂದು ನಿಮಿಷ please. ನಾಗರಾಜ್ ಒಂದು ನಿಮಿಷ please. ಇಲ್ಲ, Yes, ಇಲ್ಲ, ಪಟ್ ಅಂತ ಹೇಳಿ. ಯಾಕೆ ಸಮರ್ಥನೆ ಇಲ್ಲ? ಏನ್ ಸಮರ್ಥನೆ? ಒಂದ್ ನಿಮಿಷ. ನರೇಗಾ ಅದರ ಯೋಜನೆ ಜೊತೆಗೆ ಮೇಜರ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು ಅಂದ್ರೆ ನಾಗರಾಜ್ ಅವರು ಒಂದು ನಿಮಿಷ. ದಿವಾಳಿ ಆಗಿದ್ದಾರೆ. ದಿವಾಳಿ ಆಗಿರೋದು ನೀವು ಅಂತ ಬಸವರಾಜ್ ರೆಡ್ಡಿ 25 ಸಲ ಹೇಳಿದ್ದಾರೆ. ನಿಮ್ಮ ಹತ್ರ ದುಡ್ಡು ಇಲ್ಲ, 25 ಸಲ ಹೇಳಿದ್ದಾರೆ. ನಿಮ್ದೇ ಶಾಸಕರು ಕೇಳಿಸ್ಕೊಳ್ಳಿ, ಸಾಕಿಲ್ಲ. ಇಡೀ 140 ಕೇಳಿಸ್ಕೊಳ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ದಿವಾಳಿ ಆಗಿದ್ರೆ ನೀವು ಒಂದು ಗ್ಯಾರಂಟಿ ಕೊಡೋದಕ್ಕೆ ಆಗಿಲ್ಲ ಅಂದ್ರೆ ಏನಕ್ಕೆ ಮಾಡ್ತೀರಿ? ಯೋಗ್ಯತೆ ಇಲ್ಲ ಅಂತ ಪರಮೇಶ್ವರ್ ಬೈದಿದ್ದಾರೆ ನೆನ್ನೆ. ನಾಗರಾಜ್ ಯಾದವ್ ಕೇಳಿಸ್ಕೊಳ್ರಿ, ಯೋಗ್ಯತೆ ಇಲ್ಲ. ಕೈಗೆ ಬಂದ ತುತ್ತನ್ನ ಬಾಯಿಗೆ ಹಾಕಿಕೊಳ್ಳದೆ ಇರುವುದು ಹೇಗೆ ಅಂತ ತಮ್ಮಿಂದ ಕಲಿಬೇಕು ಸರ್. ಯಾವಾಗ ಮಹಾತ್ಮ ಒಂದ್ ನಿಮಿಷ ಇರ್ರಿ. ಹೆಸರು ಚೇಂಜ್ ಮಾಡಿ ಅವತ್ತೇ ಗೊತ್ತಪ್ಪ ಒಂದ್ ನೀನು ನಿಮಿಷ ಯೋಗ್ಯತೆ ಇಲ್ಲ ಅಂತ ನಾಗರಾಜ್ ಹೇಳಿ. ಯಾದವ್. ಸುಮ್ನೆ ಯಾಕೆ ನಾಗರಾಜ್ ಯಾದವ್. ಉತ್ತರ ಮಾತಾಡ್ಬೇಡಿ ಒಂದ್ ನಿಮಿಷ ಅದನ್ನೆಲ್ಲ. ನಾಗರಾಜ್ ಯಾದವ್ ಕೈಗೆ ಬಂದ ತುತ್ತನ್ನ ಬಾಯಿಗೆ ಹಾಕಿಕೊಳ್ಳದೆ ಇರುವುದು ಹೇಗೆ ಅಂತ ತಮ್ಮಿಂದ ಕಲಿಬೇಕು. ಮಾತಾಡಿ. ಒಂದ್ ನಿಮಿಷ ಇರಿ. ಎಸ್ ಮೋಹನ್ ವಿಶ್ವ, ಏನ್ ಸಮರ್ಥನೆ ಹೆಸರು ಚೇಂಜ್ ಮಾಡಿದ್ದಕ್ಕೆ? ನೋಡಿ ಅಜಿತ್, ಹೆಸರಿನ ವಿಚಾರದಲ್ಲಿ ನಾನು ಫಸ್ಟ್ ರಿಯಾಕ್ಷನ್ ಅಲ್ಲೇ ಹೇಳಿದೆ. ಸಣ್ಣ ನಿಮಗೆ ವಿಷಯ. ಮಹಾತ್ಮ ಗಾಂಧಿ ಅವರ ಕನಸಿದ್ದಿದ್ದೇ ಗ್ರಾಮೀಣ ಅಭಿವೃದ್ಧಿ ರೀ. ಈ ನರೇಗಾದ ಮೇಜರ್ ಯಾರು ಬೆನಿಫಿಷರೀಸ್ ಯಾರು? ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು. ಸೊ ನಿಮ್ಗೆ ಆ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ನಿಮ್ಗೆ ಗ್ರಾಮೀಣ ಭಾಗವನ್ನು ರಾಮರಾಜ್ಯವಾಗಿ ಡೆವಲಪ್ ಆಗಿ ಕನಸು ಕಂಡವ್ರೆ ಮಹಾತ್ಮ ಗಾಂಧೀಜಿ ಅವರು. ಸೊ ಅವರ ಕನಸನ್ನ ನನಸಾಗ್ತಿರೋ ಸಮಯದಲ್ಲಿ ಅದೇ ವಿಕಸಿತ ಭಾರತ ಅಂತ ಹೆಸರಿಟ್ರೆ ತಪ್ಪೇನು? ನನ್ಗಿದು ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ 60-40% ಬಗ್ಗೆ ಚರ್ಚೆ ಬಂತು. ಈಗ ಕೇಂದ್ರ ರಾಜ್ಯದ 100% ಇತ್ತು, 60% ಅಂತ ಹೇಳ್ಬಿಟ್ಟು. ಅಲ್ಲ ಒಂದ್ ನಿಮಿಷ, ಪ್ರಶ್ನೆ ಬರೋದೇ ಉತ್ತರ ಕೊಡದೆ ನೀವು ಅಲ್ಲ ಪ್ರಶಾಂತ್, ನನಗೆ ಅರ್ಥನೇ ಆಗ್ತಿಲ್ಲ. 25ನೇ ವರ್ಷ ಮಹಾತ್ಮ ಗಾಂಧಿ ಈ ದೇಶ ವಿಶ್ವಕ್ಕೆ ಭಾರತ ಕೊಟ್ಟಿರ್ತಕ್ಕಂಥ ಬೆಳಕು ಅಂತೆಲ್ಲ ಮೊನ್ನೆ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಏಕಾಏಕಿ ನೀವು ವಿಕಸಿತ ಭಾರತ, ಹಳ್ಳಿಗಳ ಅಭಿವೃದ್ಧಿ ಎಲ್ಲವನ್ನ ಮಾಡಿ, ಆದ್ರೆ ಹೆಸರು ಯಾಕೆ ಬದಲಾವಣೆ ಮಾಡಿದ್ರೆ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಸಮರ್ಥನೆ ಇದೆ? ಈಗ ಮಹಾತ್ಮ ಗಾಂಧಿ ಫಾದರ್ ಆಫ್ ದ ನೇಷನ್ ಅನ್ನೋದನ್ನ ಒಪ್ಕೊಂಡ್ಮೇಲೆ ನೀವು ಐಡಿಯಾಲಜಿಕಲ್ ರೀಸನ್ಸ್ ಆದ್ರೂ ಏನಿದೆ ಅವ್ರ ಹೆಸರನ್ನ ಬದಲಾವಣೆ ಮಾಡಕ್ಕೆ? ನೋಡಿ ಪ್ರಶಾಂತ್, ನಾನು ಮತ್ತೆ ಪದೇ ಅದನ್ನೇ ಹೇಳಕ್ಕಾಗಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಾಯ್ತು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಅದಕ್ಕೆ ಹೋಗೋದಕ್ಕಿಂತ ನೀವು ಎರಡು ಅಲ್ಲ ಒಂದ್ ನಿಮಿಷ, ಎರಡು ಪ್ರಶ್ನೆಗಳು. ಒಂದು ಅಲೋಕೇಶನ್ 60-40 ಬಗ್ಗೆ ಉತ್ತರ ಇಲ್ಲ ಮೋಹನ್ ಅಲ್ಲ, ವಿಶ್ವ. ಅದು ನಿಮ್ ಪರ್ಸ್ಪೆಕ್ಟಿವ್ ಅಷ್ಟೇ. ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಲ್ಲ, ನಾನೇನು ಮಾಡಕ್ಕಾಗಲ್ಲ. ನಿಮ್ಗೆ ನೋಡಿ ಈ 60-40 ಅಲ್ಲ, ನೀವು ಕಠಿಣ ಪ್ರಶ್ನೆಗಳು ಬಂದಾಗ ಮುಂದಕ್ಕೆ ಹೋಗೋಣ. ಅಲ್ಲ ಅಜಿತ್, ನೀವು ಯಾವ್ದೋ ಒಂದು ಉತ್ತರ ಇಟ್ಕೊಂಡು ಅದೇ ಉತ್ತರದಿಂದ ಬಯಸ್ಬೇಕು ಅಂದ್ರೆ ಅದೇ ಯಾವ ಉತ್ತರ ಬಯಸ್ತಾ ಇದೀರಿ? ಉತ್ತರ ಕೊಟ್ಟಿಲ್ರಿ. ಯಾವ್ದೋ ಒಂದು ಉತ್ತರ ಕೊಡಿ. ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಹೇಳಿದಾರೆ, ನಾನು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ ಅಂದ್ರೆ ನೀವು ಈಸ್ ಇಟ್ಸ್ ಅ ವೇ ಟು ಡಿಬೇಟ್ ಮೋಹನ್ ವಿಶ್ವ. ಈಗ ಕೇಳಿ, ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ನವರೇನು ಇಷ್ಟು ವರ್ಷ ಆರೋಪ ಮಾಡ್ತಾ ಇದ್ರಲ್ವಾ, ಮಹಾತ್ಮ ಗಾಂಧಿ ಅವರ ಲೀಗಸಿಯನ್ನ ಬಿಜೆಪಿಯವರು RSS ನವರು ಒಪ್ಪಲ್ಲ. ಆ ಸ್ಟೇಟ್ಮೆಂಟ್ಗೆ ನೀವು ಸಮರ್ಥನೆಯಾಗಿ ಹೆಸರನ್ನು ತೆಗೆದು ಹಾಕಿದ್ರ? ಪ್ರಶ್ನೆ ಸ್ವಾಭಾವಿಕ ಹೇಳುತ್ತೆ. ಹಾಗಾದ್ರೆ ಮಹಾತ್ಮ ಗಾಂಧಿ ಅವರ ಆದರ್ಶದ ರಾಮರಾಜ್ಯದ ಕನಸು ಕಂಡು ಅಲ್ಲ, ನೀವು ಪ್ರಶ್ನೆಗೆ ಉತ್ತರ ಕೇಳ್ರಿ, ಮತ್ತೆ ಹೇಳ್ತೀನಿ. ಹೇಳಿ. ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದು ಯಾರು? ಮೋದಿ ಅವರು ಕಳೆದ 10 ವರ್ಷದಿಂದ ಮಹಾತ್ಮ ಗಾಂಧಿ ಅವರು ನಾನು ಭಗವದ್ಗೀತೆಯನ್ನು ಎಲ್ಲರೂ ಕಲಿಬೇಕು, ಎಲ್ಲರೂ ಅರ್ಥ ಮಾಡ್ಕೊಬೇಕು, ಜೀವನದ ಪಾಠ ಅಂತ ಹೇಳಿದಾಗ ಅಲ್ಲ ನಾವು ಗಾಂಧಿ ಅಲ್ಲ ಅಜಿತ್, ಗಾಂಧೀಜಿಗೂ ಹತ್ಯೆ ಬೇಡ ಅಂತಿದ್ರು. ಹೌದು, ಅದನ್ನ ಯಾರು ಫಾಲೋ ಮಾಡ್ತಿರೋದು ಇವತ್ತು? ನಾವು ಹೆಸರು ಚೇಂಜ್ ಮಾಡಿದ್ದಕ್ಕೂ ಅದಕ್ಕೂ ಏನ್ ಸಂಬಂಧ? ಮೋಹನ್ ವಿಶ್ವ, ಹೆಸರು ಚೇಂಜ್ ಮಾಡಿದ್ದಕ್ಕೂ ಅದಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೇಳಿದ್ರಲ್ಲ, ಈಗ ಕಾಂಗ್ರೆಸ್ ಅವ್ರ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರೆ ಮಹಾತ್ಮ ಗಾಂಧಿ ಲೆಗಸಿನ ತುಳಿತಾ ಇದ್ರೆ ನಾವ್ ಎಲ್ಲಿ ತುಳಿತಾ ಇದೀವಿ? ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ತಂದಿದೆ ನಾವಲ್ಲ, ಭಗವದ್ಗೀತೆ ಹೇಳಿದ್ರೆ ನಾವಲ್ಲ, ರಾಮರಾಜ್ಯದ ಕನಸ್ಕಂಡು ಡೆವಲಪ್ ಮಾಡ್ತಿರೋದು ನಾವೇ ಅಲ್ಲ. ಹಾಗಾದ್ರೆ ಎಲ್ಲ ಅವ್ರನ್ನ ತುಳಿತಾ ಇದೀವಿ. ಹಾಗಾದ್ರೆ ಆಯ್ತು, ನಾಗರಾಜ್ ಯಾದವ್ ಅವ್ರ ಹತ್ರ ಹೆಸರು ಚೇಂಜ್ ಮಾಡಿದ್ದಕ್ಕೆ ಗಟ್ಟಿಯಾದ ಸಮರ್ಥನೆ ಇಲ್ಲ. ಇದನ್ನ ನಾನು ಹೇಳ್ತಾ ಇದ್ದೀನಿ. 60% ಯಾಕೆ ಸರ್ ಅಲೋಕೇಶನ್ 100% ಇಂದ ಕಡಿಮೆ? ಕೇಳಿಸ್ಕೊಳ್ಳಿ, ಎರಡು ಪ್ರಶ್ನೆ. ಒಂದು 60% ಅಲೋಕೇಶನ್, ಇನ್ನೊಂದು 2 ತಿಂಗಳು ವರ್ಷದಲ್ಲಿ ನಿಮ್ಗೆ ಸೋವಿಂಗ್ ಸೀಸನ್ ಅಲ್ಲಿ ಕೊಡಬಾರ್ದು ಅಂತ ಹೇಳಿರೋದು. ಅಜಿತ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ
60-40 ರೇಷಿಯೋ ತರಬೇಕು ಅಂತ ಹೇಳಿದ್ದು ನೀತಿ ಆಯೋಗ. ಇವಾಗಲ್ಲ, UPA ಟೈಮ್ನಲ್ಲೇನೆ 2013 ನಿಮಗೆ ಬಡ್ಜೆಟ್ ಮಂಡನೆ ಮಾಡಬೇಕಾದ್ರೆ ಚಿದಂಬರಂನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 40,000 ಕೋಟಿ ಇದ್ದಂತ ಅಲೋಕೇಶನ್ 33,000 ಕೋಟಿ ಕಟ್ ಮಾಡ್ತಾರೆ. ಬಿಕಾಸ್ ಸೆಂಟರ್ದ ಪ್ಯೂರಿಟಿ ಜಾಸ್ತಿ ಆಗಿದೆ ಅಂತ ಹೇಳಿ ಅವರೇ ಹೇಳ್ತಾರೆ ನೀತಿ ಆಯೋಗದವರು ಈ ರೀತಿ 60-40 ಮಾಡಬೇಕು ಅಂತೀರಿ ಅಂತ. ಅದನ್ನ ಅವಾಗ ಅಪೋಸ್ ಮಾಡಿದವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂತ UPA ಅವಧಿನ ಜೈರಾಮ್ ರಮೇಶ್ ಅವರು ಅಪೋಸ್ ಮಾಡಿದ್ಮೇಲೆ ಲೆಟರ್ ಬಂದ್ಮೇಲೆ ಡಿಸ್ಕಷನ್ಸ್ ಆಗುತ್ತೆ ಮತ್ತೆ 100% ಕಂಟಿನ್ಯೂ ಆಗುತ್ತೆ. ಸೊ ಇದು ಇವತ್ತಿನ ಚರ್ಚೆ ಅಲ್ಲ, ನೀತಿ ಆಯೋಗದ ರೆಕಮೆಂಡೇಶನ್ ಅವತ್ತು ಇತ್ತು, ಇವತ್ತು ಇತ್ತು. 11 ವರ್ಷ ಆದ್ಮೇಲೆ 2013 ನೀತಿ ಆಯೋಗದ ರಿಪೋರ್ಟ್ ಹೊರಗೆ ತೆಗೆದ್ರ ನೀವು? ಯಾವುದು ಅಧಿಕಾರಕ್ಕೆ ಬಂದ 11 ವರ್ಷ ಈವನ್ ನೌ ನೀತಿ ಆಯೋಗ ಅದೇ ಹೇಳಿರೋದು. ಅಲ್ರಿ, 11 ವರ್ಷದ ಆದ್ಮೇಲೆ ನೀತಿ ಆಯೋಗ 2013 ರಿಪೋರ್ಟ್ ಕೊಟ್ಟಿತ್ತು ಅಂತ ಹೇಳಿ ಈಗ ಇಂಪ್ಲಿಮೆಂಟ್ ಇಲ್ಲಿ 2 ಪಾಯಿಂಟ್ಸ್. ನೀತಿ ಆಯೋಗ ಇವತ್ತು ಅದೇ ಹೇಳ್ತಾ ಇದೆ. ಎರಡನೇದು ಕಾಂಗ್ರೆಸ್ನ ಅಲಿಗೇಷನ್ ಇದೆ ಗೊತ್ತಾ, ದುಡ್ಡಿಲ್ಲ ಅದಕ್ಕೆ ಹೇಳ್ತೀರ ಅಂತ. ನಾನು ಅದಕ್ಕೆ ಹೇಳ್ತಿರೋದು, ಕಾಂಗ್ರೆಸ್ನ ಅವಧಿನಲ್ಲೂ ಕೊಟ್ಟಿತ್ತು ನೀತಿ ಆಯೋಗ ಇದೇ ವರದಿನ. ಅವರ ಚಿದಂಬರಮೇ ಇಂಪ್ಲಿಮೆಂಟ್ ಮಾಡಕ್ ಹೊಟ್ಟಿದ್ರು, ಅಪೋಸ್ ಮಾಡಿದ್ರು ಜೈರಾಮ್ ರಮೇಶ್. ಈಗ ನೆಕ್ಸ್ಟ್ 2000 ಏನ್ ಕಾರಣ? ಅಲ್ಲ, ಅದು ನಿಮಗೆ ಸ್ಟೇಟ್ ಸೆಂಟ್ರಲ್ ಅಂತ ಬಂದಾಗ ನಿಮಗೆ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂತ ಬರಬೇಕು, ಮ್ಯಾನೇಜ್ಮೆಂಟು, ಅಡ್ಮಿನಿಸ್ಟ್ರೇಷನ್. ಸೊ ಪ್ರತಿಯೊಂದನ್ನು ಪರಿಗಣಿಸಿ ನೀತಿ ಆಯೋಗ ಕೊಟ್ಟಂತ ರಿಪೋರ್ಟ್ ಮೇಲೆ 60-40 ಮಾಡಿರೋದು ಇವತ್ತು. 100% ಇದ್ದಾಗ ಸ್ಟೇಟ್ ಗೌರ್ಮೆಂಟ್ನವ್ರು ಅದನ್ನು ಮಾನಿಟರ್ ಮಾಡ್ತಿರ್ಲಿಲ್ಲ. ಯಾವುದು 100% ನೀವು ಅಲೋಕೇಶನ್ ಮಾಡ್ತಿದ್ದಾಗ ಸ್ಟೇಟ್ ಗೌರ್ಮೆಂಟ್ನವ್ರು ಮಾನಿಟರ್ ಮಾಡ್ತಾ ಇರ್ಲಿಲ್ವಾ? ಅಲ್ಲ, ಅಲ್ಲೇ ತಾನೇ ಲ್ಯಾಪ್ಸಸ್ ಇದ್ದಿದ್ದು. ಜಾಬ್ ಕಾರ್ಡ್ಗಳಲ್ಲಿ ನಿಮಗೆ ಸಣ್ಣ ಮಕ್ಕಳ ಹೆಸರು, ಸತ್ತೋದವ್ರ ಹೆಸರು, ಟ್ರಾನ್ಸ್ಪರೆನ್ಸಿ ಇರಲಿಲ್ಲ, ಅಕೌಂಟಬಿಲಿಟಿ ಇರಲಿಲ್ಲ. 60-40 ಮಾಡಿದ ತಕ್ಷಣ ಜಾಬ್ ಕಾರ್ಡ್ಗಳು ಏನ್ ಸ್ಕ್ಯಾಮ್ಗಳು ನಡೀತಾವೆ ಅದು ಹೊರಟೋಗ್ಬಿಡುತ್ತೆ. ಅಲ್ಲ, ಈಗ ಅದು ಬಹಳಷ್ಟು ಕಡಿಮೆ ಆಗಿದೆ. DBT ಮಾಡಿದ್ಮೇಲೆ, ಆಧಾರ್ ಕಾರ್ಡ್ ಲಿಂಕ್ಡ್ ಮಾಡಿದ್ಮೇಲೆ ಇವಾಗ ಫರ್ದರ್ ಪ್ರೋಸೆಸ್ ಮಾಡ್ತಾ ಇರೋದು. ಪ್ರಶಾಂತ್, ಎನಿಥಿಂಗ್ ವಿಲ್ ಟೇಕ್ ಟೈಮ್, ಆಯ್ತಲ್ಲ? ಇವಾಗ ಕಡಿಮೆ ಆಗಿದೆ, ಫರ್ದರ್ ಹೋಗೋದಕ್ಕೆ ಮಾಡ್ತಾ ಇರೋದು. ಹಣದ ಸೋರಿಕೆಯನ್ನ ತಡೆಯಬೇಕಾಗಿತ್ತು, ಅದಕ್ಕೆ ನಮ್ಮ ಮೇಲಿನ 40% ಭಾರ ಕಡಿಮೆ ಮಾಡ್ಕೊಂಡಿದೀವಿ. ಇದು ಸಮರ್ಥನೆ, ಮೋಹನ್ ವಿಶ್ವ. ಅಲ್ಲ, ಇದು ಸಮರ್ಥನೆ ಅಲ್ರಿ? ಅಲ್ಲ, ಆಯ್ತು, ನಿಮ್ಮ ಸ್ಪಷ್ಟೀಕರಣ ಉತ್ತರ ಏನ್ ಹೇಳಿ? ಪಾಯಿಂಟ್ ನಂಬರ್ 2, 2011 ಶರದ್ ಪವಾರ್ ಅಷ್ಟೇನೆ ವರ್ಷದಲ್ಲಿ 3 ತಿಂಗಳು ಲೇಬರ್ ಪ್ರಾಬ್ಲಮ್ ಆಗುತ್ತೆ ಕೃಷಿ ಚಟುವಟಿಕೆಗಳಿಗೆ, ಆದ್ರಿಂದ 3 ತಿಂಗಳು ನರೇಗಾ ಯೋಜನೆ ಹಣವನ್ನ ಕೊಡಬಾರ್ದು ಅಥವಾ ಆ ನರೇಗಾ ಯೋಜನೆ ಇಂಪ್ಲಿಮೆಂಟ್ ಮಾಡಬಾರ್ದು ಶರದ್ ಪವಾರ್ 2011 ಹೇಳಿದ್ರು. ಇವಾಗ ಮಾಡ್ತಿರೋದಲ್ಲ, ಇದು 2 ಮಂತ್ಸು. ರೀಸನ್ ಏನು ಅಂತ ಹೇಳಿದ್ರೆ ಲೇಬರ್ ಶಾರ್ಟೇಜ್. ಫಾರ್ ಎಕ್ಸಾಂಪಲ್, ಮಲ್ನಾಡ್ ಭಾಗದಲ್ಲಿ ಇವಾಗ ಕೊನೆ ಕೈಲ್ ಸೀಸನ್ ಅಡಿಕೆದು, ನಿಮಗೆ ಲೇಬರ್ ಸಿಗಲ್ಲ, ಎಲ್ಲ ಅಲ್ಲಿ ಹೋಗ್ತಾರೆ. ಸೊ ಆ ಲೇಬರ್ ಶಾರ್ಟೇಜ್ ಕೃಷಿಕರಿಗೆ, ರೈತರಿಗೆ ಸಮಸ್ಯೆ ಆಗಬಾರ್ದು ಅಂತ ತಂದಿರೋದು. 2 ತಿಂಗಳು ನಿಮಗೆ ಸೋಯಿನ್ ಸೀಸನ್ ಮಾಡಬಾರ್ದು ಅಂತ ಹೇಳಿ ಅದೇ ಪ್ರಶ್ನೆ ಮತ್ತೆ ಕೇಳ್ತಾ ಇದ್ದೀನಿ. 2012 ಶರದ್ ಪವಾರ್ ಅವರು ಹೇಳಿದ್ರು, 2025 ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ. 11 ವರ್ಷ ನರೇಗಾ ಯೋಜನೆ ನಡೀತಾ ಇದ್ದ ಕಾರಣಕ್ಕೆ ರೂರಲ್ ಭಾಗದಲ್ಲಿ ಲೇಬರ್ ಪ್ರಾಬ್ಲಮ್ ಆಗಿಲ್ವಾ? ಯಾರು ಅಲ್ಲ, 11 ವರ್ಷ ನಡೀತಾ ಇತ್ತಲ್ಲ, ನೀವು ಅಧಿಕಾರಕ್ಕೆ ಬಂದ ನಂತರವೂ ನರೇಗಾ ಯೋಜನೆ ನಡೀತಾ ಇತ್ತಲ್ಲ, ಬಿತ್ತನೆ ಅವಧಿಯಲ್ಲೂ ನಡೀತಾ ಇತ್ತಲ್ವಾ? ಆವಾಗ ಕೃಷಿ ಚಟುವಟಿಕೆಗಳಿಗೆ ಕೂಲಿಕಾರರ ಸಮಸ್ಯೆ, ಲೇಬರ್ ಸಮಸ್ಯೆ ಆಗಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಆಗಿಲ್ಲ ಅಂತ ಹೇಳ್ತಿಲ್ಲ, ಆಗಿದೆ. ನಾನು ಅದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ ನಿಮಗೆ. ಸೊ ಆಗಿದ್ರೂ ಸಹ ನಿಮಗೆ ನಾನು ಹೇಳ್ದಂಗೆ ಇಟ್ಸ್ ಎ ಪ್ರೋಸೆಸ್. ನಿಮಗೆ ಎಂಟೈರ್ ಪ್ರೋಸೆಸ್ನ ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಒಂದೇ ಸಲ ಆಗೋದಿಲ್ಲ, ಗೊತ್ತಾಯ್ತಲ್ಲ? ಸೊ ಆ ನಿಟ್ಟಿನಲ್ಲಿ ಕೈಗೊಂಡ ಕ್ರಮ. ನೀವು ಹಾಗಾದ್ರೆ ಆಧಾರು ನಿಮಗೆ ನಂದ ನೀಲಕಣಿ ಅವರು ಯಾವ ಅವಧಿನಲ್ಲಿ ಅವರು ಅದರ ಒಂದು ಕಲ್ಪನೆ ಕೊಟ್ಟಿದ್ದು? ಕಾಂಗ್ರೆಸ್ ಅವಧಿನಲ್ಲಿ ತಾನೆ. ಬಟ್ ನಾವು ಇಂಪ್ಲಿಮೆಂಟ್ ಮಾಡಿದ್ವಲ್ವ? ನೀವು ಹಂಗಂತ ಅವ್ರು ಅವಾಗ ಹೇಳಿದ್ರೆ ಇವಾಗ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಕ್ಕಾಗುತ್ತೆ? ಅದಕ್ಕೆ ಒಂದಕ್ಕೊಂದು ಹೆಂಗ್ರಿ ಸಂಬಂಧ? ಅಲ್ಲ, ನೀವು ಅಲ್ಲ, ನೀವು ಹೇಳಿದ ಅವಾಗಿನ ಅಡ್ವೈಸ್ ಕಂಪ್ಯಾರಿಸನ್ ಒಂದು ತರ್ಕನಾದ್ರೂ ಇರಲಿ. ಅವರು ಯಾವ ವಿಷಯದ ಬಗ್ಗೆ ಶರದ್ ಪವಾರ್ ಅವರು ಗಮನ ಸೆಳೆದ್ರಲ್ಲ, ದಟ್ ಇಸ್ ಅ ಜೆನ್ವಿನ್ ಪ್ರಾಬ್ಲಮ್. ನರೇಗಾ ಕೂಲಿಗಾಗಿ ಜನ ಹೋಗ್ತಾ ಇದ್ದಿದ್ರಿಂದಾಗಿ ಕೃಷಿ ಚಟುವಟಿಕೆಗಳಿಗೆ ಕೂಲಿಕಾರರು ಸಿಗ್ತಾ ಇರಲಿಲ್ಲ, ಜೆನ್ವಿನ್ ಸಮಸ್ಯೆ. 2012 ಆ ಸಮಸ್ಯೆ ಇತ್ತು. 14 ನೀವು ಅಧಿಕಾರಕ್ಕೆ ಬಂದ್ರಿ. 14ರಿಂದ 2025 ತನಕ ಆ ಸಮಸ್ಯೆ ಆಗಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ಸಮಸ್ಯೆ ಆಗಿದೆ. 2014ರಲ್ಲೋ 15ರಲ್ಲೋ 16ರಲ್ಲೋ ಮಾಡಿದ್ರೆ ರೈತರ ಸಮಸ್ಯೆ ಬಗೆಹರಿತಿತ್ತಲ್ರಿ. ನಿಮಗೆ ಎಲ್ಲ ನಾನು ಹೆಸರು ಚೇಂಜ್ ಮಾಡುವುದಕ್ಕೂ 11 ವರ್ಷ, 60-40 ರೇಷಿಯೋ ಮಾಡೋದಕ್ಕೂ 11 ವರ್ಷ, ಇನ್ಸ್ಪೈಟ್ ಅದು 2013 ಪ್ರಪೋಸಲ್ ಆಗಿದ್ರು. ಬಿತ್ತನೆಯ ಸಮಯದಲ್ಲಿ ನರೇಗಾ ಯೋಜನೆಯನ್ನು ನಡೆಸಬಾರದು ಅನ್ನುವ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ 11 ವರ್ಷ, ಇನ್ಸ್ಪೈಟ್ ಅದು 2012 ಸಜೆಷನ್ ಆಗಿದ್ದು. ಅಲ್ಲ, ನೀವು ಹೇಳಿದ ತರ್ಕ ಏನು ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ತರ್ಕ ಏನು ಅಂತ ಹೇಳಿದ್ರೆ ನೀವು ಹೇಳದಂತ 3 ವಿಷಯಗಳು 60-40 ಆಗ್ಬೋದು, ಬಿತ್ತನೆ ಅವಧಿ ಆಗ್ಬೋದು, ಇದು 3 ಇವಾಗ ಮಾಡ್ತಾ ಇರೋದು. ಬಟ್ ಕಳೆದ 10 ವರ್ಷದಲ್ಲಿ ನರೇಗಾ ಆಗಾರ ಏನು ಆಗೇ ಇಲ್ವಾ? ಮತ್ತೆ ಅದ್ರ ಬಗ್ಗೆ ಮಾತಾಡ್ರಿ, DBT
ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ಯಾರು? ನಮ್ಮದೇ ಸರ್ಕಾರ. ಜನಧನ್ ಅಕೌಂಟ್ ಮಾಡಿಸಿದ್ಯಾರು ಈ ಜನಗಳಿಗೆ? ನಮ್ಮದೇ ಸರ್ಕಾರ. ತಿರ್ಗಾ ಡಿಜಿಟೈಸೇಷನ್ ಮಾಡಿದ್ಯಾರು? ನಮ್ಮದೇ ಸರ್ಕಾರ. ಆಧಾರ್ ಲಿಂಕ್ ಮಾಡಿದ್ಯಾವುದು? ನಮ್ಮದೇ ಸರ್ಕಾರ. ಇದನ್ನೇನು 12 ವರ್ಷ ಬಿಟ್ಕೊಂಡು ನಾವು ಮಾಡಿದ್ವಿ, ನಾವು 10 ವರ್ಷ ಮಾಡಿಲ್ವಾ? ಒಂದೊಂದ್ಸಲ So every year ಮಾಡ್ತಾ ಇದೀವಿ. ಮೋಹನ್ ವಿಷಯ ತಿಳ್ಕೊಂಡು ಮಾತಾಡಬೇಕು. ಡಿಬಿಟಿ ನಿಮ್ ಸರ್ಕಾರ ಪ್ರಾರಂಭ ಆಗ್ಲಿಲ್ಲ. ನಿಮ್ ಸರ್ಕಾರ ಪ್ರಾರಂಭ 2013ರಲ್ಲಿ LPG ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸಬ್ಸಿಡಿನ ಡಿಬಿಟಿ ಮೂಲಕ ಮಾಡಿದ್ದು UPA ಸರ್ಕಾರ. ಜ್ಞಾಪಕ ಇರಲಿ. ಡಿಬಿಟಿ ಸ್ಟಾರ್ಟ್ ಮಾಡಿ ಮನಮೋಹನ್ ಸಿಂಗ್ ಅವರು, ಮರಿಬೇಡ್ರಿ ಇದನ್ನ. ಫಸ್ಟ್ LPG ಕೊಟ್ಟಿದ್ದಾರೆ ಟ್ರಾನ್ಸ್ಫರ್. ಸುಮ್ಮನೆ ಕುತ್ಕೊಳ್ರಿ, ಸುಮ್ಮನೆ ಸುಳ್ಳು ಹೇಳಕ್ ಹೋಗ್ಬಾರ್ದು ನೀವು. ಎಷ್ಟು ಯೋಜನೆಗಳನ್ನ ಲೇಬಲ್ ಚೇಂಜ್ ಮಾಡ್ಕೊಂಡಿದ್ದೀರೋ, ಎಷ್ಟು ಮರಳು ಮಾಡಿಕೊಟ್ಟಿದ್ದೀರೋ, ಇದರಿಂದನೇ ಕಾಣ್ತಾ ಇದೆಯಲ್ಲ ನಿಂತ. ಬರೀ ಲೇಬಲ್ ಚೇಂಜ್ ಮಾಡ್ಬಿಟ್ಟು ನಿಮ್ ಯೋಜನೆ ಅಂತ ಹೇಳ್ಕೊಳ್ತಿರಲ್ರಿ. ಯಾವ ನ್ಯಾಯ ರೀ ಇದು? ಬೇಕಾದ್ರೆ ಹೊಸ ಯೋಜನೆನ ಕೊಡಿ, ನಿರುದ್ಯೋಗ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳಿ. ಅಜಿತ್, ಈಗ 100 ದಿವಸದಿಂದ 40 ದಿವಸಕ್ಕೆ ಕಡಿಮೆ ಆಗ್ತಾ ಇಲ್ಲ ಇದು. 60-40 ಅಂತ ಅನ್ಕೊಂಡಾಗ ನಿಮಗೆ 100 ದಿವಸದ ಉದ್ಯೋಗ ಅಂದ್ರೆ 60 ದಿವಸ ಕೇಂದ್ರದ್ದು, 40 ದಿವಸ ರಾಜ್ಯದ ಆಗಲ್ಲ. ಈಗ 125 ದಿವಸ ಆಗಿರೋದ್ರಿಂದ 75 ಕೇಂದ್ರದ್ದು, 50 ರಾಜ್ಯದಾಗುತ್ತೆ. ಸೊ ಕೇಂದ್ರ ಕಡಿಮೆ ಮಾಡ್ಕೊಂತ ಇರೋದು ಎಫೆಕ್ಟಿವ್ಲಿ ಬರೀ 25 ದಿವಸದ್ದು, ನಾಟ್ 40 ದಿವಸದ್ದು. ಬಿಕಾಸ್ 25 ದಿವಸ ಎಕ್ಸ್ಟ್ರಾನೂ ಆಗಿದೆ. ಇದನ್ನು ಹೇಳ್ಬೇಕಲ್ವಾ? ಮೊದಲು ನೀವು ರಾಜ್ಯಗಳಿಗೆ ಕೊಡ್ತಕ್ಕಂತ ಅನುದಾನಗಳನ್ನ ಸರಿಯಾಗಿ ಕೊಡಿ. ಮೊದಲು ರಾಜ್ಯಗಳಿಗೆ ಕೊಡ್ತಕ್ಕಂತ ಅನುದಾನಗಳನ್ನ ಸರಿಯಾಗಿ ಕೊಡಿ. ಈ ದೇಶವನ್ನ ಅಡ ಇಟ್ಬಿಟ್ಟು ನಮ್ ದುಡ್ಡು ಕಿಸ್ಕೊಂಡು ದೇಶ ಎಲ್ಲ ಮೆರೀತಿರಲ್ರಿ. ಅಷ್ಟು ಫಂಡ್ ಬರುತ್ತೆ ರಾಜ್ಯಕ್ಕೆ, ಕೇಂದ್ರಕ್ಕೆ. ಮೋಹನ್ ವಿಶ್ವ 100 ದಿನಗಳಲ್ಲಿ ಕೊಡ್ತಾ ಇದ್ದ ಕೂಲಿಯನ್ನು ಕೇಂದ್ರ ಸರ್ಕಾರ 75 ದಿನಗಳಲ್ಲಿ ಕೊಡ್ತಾ ಇದೆ. ಆದ್ದರಿಂದ ಹಣದ ಹೊರೆಯನ್ನು ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಒಪ್ಪತಕ್ಕ ವಾದ ಅಲ್ಲ. ಹೌದು, ಹೇಳ್ತೀನಿ ಕೇಳಿ. ಯಾಕೆ ಗೊತ್ತಾ? ನಾವು ಕೂಲಿ ಜಾಸ್ತಿ ಮಾಡಿದೀವಿ. 100 ದಿನದಲ್ಲಿ ಸಿಗ್ತಾ ಇದ್ದ ಕೂಲಿ ಈಗ 75 ದಿನದಲ್ಲಿ ಸಿಗ್ತಾ ಇದೆ. ಆ ಥರದ ಏನಾದ್ರು ಪ್ರಾವಿಷನ್ ಇದ್ರೆ ಹೇಳಿ. 2004 to 14 ಅಲ್ಲಿ ವರ್ಷಕ್ಕೆ ಆವರೇಜ್ ಬರೀ 30,000 ಕೋಟಿ ಅಷ್ಟೇ ಅಲೋಕೇಶನ್ ಆಗ್ತಿದ್ದು. ಬಟ್ ನಾವು ಅಧಿಕಾರಕ್ಕೆ ಬಂದ್ಮೇಲೆ ಲೇಟೆಸ್ಟ್ ಇಯರ್ ಅಲ್ಲಿ ನಿಮಗೆ 86,000 ಕೋಟಿ ಅಲೋಕೇಶನ್ ಆಗಿದೆ ನರೇಗಾದಲ್ಲಿ. Are you proud of it? ಯಾವುದು ಹೆಮ್ಮೆ ಅನ್ಸುತ್ತಾ? ಜಾಸ್ತಿ ಆಗಿಲ್ವಾ? ಹೌದಾ? ಹೆಮ್ಮೆ ಅನ್ಸುತ್ತಾ? ಜಾಸ್ತಿ ಆಗಿಲ್ಲ. 2015 ಆನ್ ಬಾನ್ ಶಾನ್ ಕೆ ಸಾಥ್ Unemployment has increased. ಗಡ್ಡಿ ಕೋಟ್ಲೆ ಪೈ ಸರ್ಕಾರ ने मजबूर किया है 100% ಹೇಳೇ ಹೇಳ್ತೀನಿ. ಆ ತಗ್ಗಿಸೋದಕ್ಕೆ ನಾವು ಅವ್ರು 30,000 ಕೋಟಿ ಕೊಡ್ತಿದ್ರು, ನಾವು 86,000 ಕೋಟಿ ಕೊಡ್ತಿದೀವಿ ಅಂತ ಹೆಮ್ಮೆ ಆಗುತ್ತಾ? ಆ 30,000 ಕೋಟಿ ಇವ್ರು ಕೊಡ್ತೀನಿ ಅಂತ ಹೇಳ್ತಿದ್ರು ಗೊತ್ತಾ? ಅದರಲ್ಲಿ ನಿಜವಾದ ಕೂಲಿ ಕಾರ್ಮಿಕರಿಗೆ, ನಿಜವಾದ ಜನಗಳಿಗೆ ತಲುಪ್ತಾ ಇದ್ದಿದ್ರೆ 2-3%. 1,000-2,000 ಕೋಟಿ. ಇನ್ 25-30,000 ಕೋಟಿ ಇವ್ರ ಜೇಬ್ಗೆ ಹೋಗ್ತಾ ಇತ್ತು. ಇವತ್ತು ಹಂಗಲ್ಲ. ಇವತ್ತು ಮೇಲಿಂದ 85,000 ಕೋಟಿ ಹಾಕರಿ 85,000 ಕೋಟಿ ಜನ ನಂಬ್ತಾರೆ ಅಂತ ಅಜಿತ್ ಸರ್, ನಂಬಿರೋದಕ್ಕೆ ಓಟ್ ಹಾಕಿ ನಮ್ಮನ್ನ ರಾಜ್ಯದಲ್ಲಿ ಗೆಲ್ಲಿಸ್ಕೊಂಡ್ ಬರ್ತಾ ಇರೋದು, ಅವ್ರು ಸೋಲ್ಸ್ಕೊಂಡ್ ಬರ್ತಾ ಇರೋದು. ನೀವು ಗೆಲುವಿನ ಸಮರ್ಥನೆ ಈ ರೀತಿಯಲ್ಲಿ ಕೊಡಬೇಕು. ಅಲ್ಟಿಮೇಟ್ಲಿ ರಿಸಲ್ಟ್ 3,000 ಕೋಟಿಯಲ್ಲಿ 3,000 ಕೋಟಿ ಮಾತ್ರ ಜನರ ಜೇಬಿಗೆ ಹೋಗ್ತಾ ಇತ್ತು. 3% ಅಂದ್ರೆ ಹೇಳ್ತಾ ಇರೋದು ರಾಜೀವ್ ಗಾಂಧಿ ಹೇಳಿದ್ದನ್ನು ನಾನು ಹೇಳ್ತಾ ಇರೋದು, ನಾನು ಹೇಳಿದಲ್ಲ. ಇದು ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದೆ. ರಾಜೀವ್ ಗಾಂಧಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳಿದ್ರ. ಈಗ ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಜನ ಡಿಸೈಡ್ ಮಾಡ್ಲಿ. ಹಾಗಾದ್ರೆ ಫೇಕ್ ಜಾಬ್ ಕಾರ್ಡ್ಗಳು, ತಿರ್ಗಾ ಮಿಡಲ್ ಮ್ಯಾನ್ಗಳು ಇಟ್ಕೊಂಡು, ATM ಪಿನ್ಗಳು ಇಟ್ಕೊಂಡು ಯಾರು ಮಿಡಲ್ ಮ್ಯಾನ್ಗಳು ಇವತ್ತು ಕೆಲಸ ಮಾಡಿದಿರಾ? ಅದೀಗ ಆಗ್ತಿಲ್ಲ ಅಂತ ಹೇಳಿ. ಯಾವ್ದು? ನಾಳೆ ರಿಯಾಲಿಟಿ ಚೆಕ್ ಮಾಡಿಸ್ತೀನಿ. ನಾನು ಹೇಳ್ತಿರೋದು ಕಂಪ್ಲೀಟ್ ಆಗಿ ಆಗ್ತಿಲ್ಲ ಅಂತ ಹೇಳ್ತಿಲ್ಲ. ಅದನ್ನು ಕಡಿಮೆ ಮಾಡೋದಕ್ಕೆ, ಅದನ್ನು ಫೇಡ್ ಔಟ್ ಮಾಡೋದಕ್ಕೆ ಬಯೋಮೆಟ್ರಿಕ್ ಬರ್ತಾ ಇದೆ ಅಜಿತ್ ಇವತ್ತು. ಬಿಕಾಸ್ ಒಂದೇ 3-4 ಜನ ಎಲ್ಲೋ ಕೂತ್ಕೊಂಡು ಒಂದ್ ಕಡೆ ಕೆಲಸ ಮಾಡಿದಂತ ಫೋಟೋ ತೆಗೆಸ್ಕೊಂಡು ಇನ್ನೊಂದ್ ಕಡೆ ಅವರೇ ಫೋಟೋ ತೆಗೆಸ್ಕೊಂಡು ಹೋಗುವಂತ ತಪ್ತಾ ಇದೆ ಇವತ್ತು. ಬಯೋಮೆಟ್ರಿಕ್ ಇದೆ, ಟ್ರಾನ್ಸ್ಪರೆನ್ಸಿ ಇದೆ. ಎವ್ರಿ 2 years ಸೋಷಿಯಲ್ ಆಡಿಟ್ ಆಗುತ್ತೆ, ಡೇಟಾ ಅನಲಿಟಿಕ್ಸ್ ಆಗುತ್ತೆ. ನಿಮ್ಗೆ ಸುಮ್ಮನೆ ಆಗೋದಿಲ್ಲ. ನೀವು ನೋಡಿ, ಇಲ್ಲಿ AI ಬೇಸ್ಡ್ GPS ಮೊಬೈಲ್ ಟ್ರ್ಯಾಕಿಂಗ್ ಇದೆ. ಇವತ್ತು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದಿಲ್ಲ. ನಿಮಗೆ ಸುಮ್ಮನೆ ಮಾಡ್ತಾ ಇರೋದಿಲ್ಲ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗೋದೇ ಇಲ್ಲ ಲಿಟ್ರಲಿ. ತಿರ್ಗಾ ವಿತಿನ್ 7 days ಕೊಡಬೇಕು ಅಂತಿದೆ, ವಿತಿನ್ 15 days ಕೊಡುವಂತ ಪೇಮೆಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.